ನನ್ನ ಮಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ನಿಮ್ಮ ಅರ್ಧಾಂಗಿಯ ಆಸೆನ ಅನ್ಯರ ಆಸೆ ಅನ್ನೋ ಹೆಸರಲ್ಲಿ ಬಲಿ ಕೊಡ್ತಾ ಇದ್ದೀರಾ. ನಾನು ಭೇದ ಮಾಡೋದಿಲ್ಲ. ನನಗೆ ನನ್ನವರು ಅಂತ ಯಾರೂ ಇಲ್ಲ, ಹೊರಗಿನವರು ಯಾರೂ ಇಲ್ಲ. ಎಲ್ಲರೂ ನನ್ನವರೇ, ಎಲ್ಲರೂ ಸಮಾನರೇ. ರಾವಣ, ನೀನು ಈ ಅರಮನೆನ ತಗೊಂಡು ಹೋಗಬಹುದು. ಒಂದು ಕ್ಷಣನೂ ನಾನಿಲ್ಲಿರೋದಿಲ್ಲ. ಇಲ್ಲಿರೋದೇ ವ್ಯರ್ಥ. ನಾನಿಲ್ಲಿಗೆ ಬರ್ಲೇಬಾರ್ದಾಗಿತ್ತು. ಮಗಳನ್ನ ನೋಡ್ಬೇಕು ಅನ್ನೋ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದೆ. ಆದ್ರೆ ನನ್ ಜೊತೆಗೆ ಶಿವನ ಅವಮಾನದ ಅಗ್ನಿಲಿ ಪಾರ್ವತಿನೂ ಆಹುತಿ ಕೊಟ್ಬಿಟ್ಟೆ. ಅಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ ನೀವು? ಇಷ್ಟು ದಿನ ನಾನಿಲ್ಲಿದ್ರು ನಿನ್ ಸಂತೋಷ ನೋಡಕ್ಕಾಗ್ಲಿಲ್ಲ ಮಗಳೇ. ನೀನ್ ಅವಮಾನದ ಬೆಂಕಿಲಿ ಉರಿಯೋದನ್ನ ನನ್ನಿಂದ ನೋಡಕ್ ಸಾಧ್ಯ ಇಲ್ಲ. ಹಾಗೆ ನೀನು ಕೂಡ ನನ್ ಸಂಕಟನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನಾನಿಲ್ಲಿಂದ ಹೋದ್ರೇನೆ ನಿಮ್ಮಿಬ್ರಿಗೂ ಒಳ್ಳೇದಾಗುತ್ತೆ ಅನ್ಸುತ್ತೆ. ಅಮ್ಮ, ನನಗರ್ಥ ಆಗ್ತಿಲ್ಲ. ಹೇಗೆ ಅರ್ಥ ಮಾಡಿಸ್ಲಿ ಮಗಳೇ ನಿನಗೆ? ನಿನ್ನ ಶಿವನಿಗೂ ಅರ್ಥ ಆಗಲ್ಲ. ಸಂಸಾರದ ಜವಾಬ್ದಾರಿ ಎಲ್ಲ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಯಾಕೆ ಅಂದ್ರೆ ಸನ್ಮಾನ, ಸಂಸ್ಕಾರ, ಗೃಹಸ್ಥನಾಗೋದು, ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು, ಇದೆಲ್ಲ ಅರ್ಥ ಆಗೋದು 9 ತಿಂಗಳು ಅಮ್ಮನ ಹೊಟ್ಟೆಲಿದ್ದು ಬಂದವರಿಗೆ ಮಾತ್ರ. ಯಾಕೆಂದ್ರೆ ಅಮ್ಮನ ಹೊಟ್ಟೆಲಿ ಬರೀ ಶಿಶುವಿನ ಶರೀರ ಮಾತ್ರ ನಿರ್ಮಾಣ ಆಗಲ್ಲ. ಸಂಸ್ಕಾರ ರಕ್ತವಾಗಿ ಬದಲಾಗಿ ಗರ್ಭದಲ್ಲಿ ಸೇರ್ಕೊಳ್ಳುತ್ತೆ. ಆದ್ರೆ ನಿನ್ನ ಶಿವ ತಾಯಿಯಿಂದ ಜನ್ಮನೇ ಪಡೆದಿಲ್ಲ. ಜನ್ಮನೇ ಪಡೆದೇ ಇರೋ ನಿನ್ನ ಶಿವನಿಗೆ ಹೇಗೆ ಅರ್ಥ ಆಗತ್ತೆ ಪತ್ನಿ ಮತ್ತೆ ಸಂಸಾರದ ಮಹತ್ವ ಏನು ಅಂತ? ಅಮ್ಮ, ನಾನು ಹೊರಡ್ತಾ ಇದ್ದೀನಿ. ಮತ್ತೆ ನೀನು ಹುಟ್ಟೋ ಸಂತಾನದ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದನ್ನ ಮರಿಬೇಡ. ಯಾಕೆ ಅಂದ್ರೆ ಒಬ್ಬ ತಾಯಿಗೆ ತನ್ನ ಮಕ್ಕಳು ಪಡೋ ದುಃಖಕ್ಕಿಂತ ಬೇರೆ ದುಃಖ ಯಾವುದೂ ಇರಲ್ಲ. ಪ್ರಭು,
ಗೊತ್ತಿದೆ ನಂದಿ, ನನಗೆಲ್ಲವೂ ಗೊತ್ತಿದೆ. ಕ್ಷಣ ಪ್ರತಿ ಕ್ಷಣನೂ ಗೊತ್ತು. ಆ ಕ್ಷಣಗಳಲ್ಲಿ ಬಂದು ಹೋಗೋ ಎಲ್ಲ ಭಾವನೆಗಳು ಗೊತ್ತಿದೆ. ಹಾಗಿದ್ರೆ ಮಾತೆಯ ಕಷ್ಟಗಳನ್ನ ನೀವ್ ಯಾಕೆ ಪರಿಹಾರ ಮಾಡ್ತಿಲ್ಲ ಪ್ರಭು? ಅವರ ಸಮಸ್ಯೆಗಳನ್ನ ದೂರ ಮಾಡಿ, ಅವರ ಎಲ್ಲ ದುಃಖಗಳನ್ನು ಅಂತ್ಯ ಮಾಡಿ. ಮಾತೆ ಇದೇ ರೀತಿ ದುಃಖದಲ್ಲಿದ್ರೆ ಇಡೀ ಕೈಲಾಸನೇ ದುಃಖದಲ್ಲಿರುತ್ತೆ ಪ್ರಭು. ಕೈಲಾಸದಲ್ಲಿ ಸುಖದ ಲಕ್ಷಣಗಳೇ ಇರೋದಿಲ್ಲ ಪ್ರಭು. ಪಾರ್ವತಿಯ ದುಃಖದ ಅಂತ್ಯ ಆಗತ್ತೆ ನಂದಿ. ಖಂಡಿತವಾಗ್ಲೂ ಆಗತ್ತೆ. ಯಾವಾಗುತ್ತೆ ಪ್ರಭು? ಯಾವಾಗ ಅವಳ ಅಂತರಾಳದಲ್ಲಿ ಕೂತಿರೋ ಕಾಮನೆಗಳು ಅಂತ್ಯವಾಗುತ್ತೋ ಆಗ. ಕಾಮನೆ? ಹೌದು ನಂದಿ. ಪಾರ್ವತಿಯ ಎಲ್ಲ ದುಃಖಗಳ ಕಾರಣದಿಂದ ಅವಳ ಕಾಮನೆಗಳು, ಅವಳ ಇಚ್ಛೆಗಳೂ ಇವೆ. ಆದರೆ ಯಾವತ್ತೂ ಅವಳು ನನ್ನ ಆದಿ, ಅನಾದಿ, ಅನಂತ ಸ್ವರೂಪವನ್ನ ಅವಳ ಅಂತಃಕರಣದಿಂದ ತಿಳ್ಕೋತಾಳೋ ಅವತ್ತು ಅವಳಿಗೆ ಪೂರ್ಣತ್ವ ಪ್ರಾಪ್ತಿಯಾಗತ್ತೆ. ಅವಳ ಪೂರ್ಣತ್ವ ಪ್ರಾಪ್ತಿ ಆದಮೇಲೆ ಆಗ ಅವಳ ಎಲ್ಲ ದೋಷಗಳು ಅಂತ್ಯವಾಗತ್ತೆ. ದಿನಚರಿ ಪ್ರಾರಂಭ ಮಾಡೋದಕ್ಕೆ ಹೊರಗಡೆ ಎಲ್ಲ ನಿನಗೋಸ್ಕರ ಕಾಯ್ತಿದ್ದಾರೆ ಪಾರ್ವತಿ. ನನಗೆ ನಿಮ್ ಸಹಾಯದ ಯಾವ ಅವಶ್ಯಕತೆಯೂ ಇಲ್ಲ. ನನಗೆ ಜವಾಬ್ದಾರಿ ನಿಭಾಯಿಸೋದು ಗೊತ್ತಿದೆ. ಸೂರ್ಯೋದಯದ ಸಮಯಕ್ಕೆ ನಾನೇ ಬರ್ತೀನಿ. ನಿನ್ನ ಕಣ್ಣಲ್ಲಿ ಬರ್ತಿರೋ ಈ ಕಣ್ಣೀರನ್ನ ಮೊದಲು ಒರೆಸ್ಕೋ. ನಿನ್ನ ಮನಸ್ಸಲ್ಲಿ ಏನ್ ಯೋಚನೆ ಇದೆ ಅಂತ ನನಗೆ ಹೇಳು. ಹೇಳೋದಕ್ಕೇನೂ ಇಲ್ಲ. ಮರ್ತಿರೋದನ್ನ ನೆನಪಿಸ್ಬೇಕಿದೆ. ಏನ್ ಮರ್ತಿದ್ದೀನಿ? ವಿವಾಹ ನಡೆಯೋ ಸಮಯದಲ್ಲಿ 7 ಹೆಜ್ಜೆ ಇಡುವಾಗ ನೀವು ನನಗೆ ಮಾತು ಕೊಟ್ಟಿದ್ರಿ. ಅದ್ರಲ್ಲಿ ಒಂದು ಮಾತನ್ನ ಈಗ ನೆನಪು ಮಾಡಕ್ ಇಷ್ಟಪಡ್ತೀನಿ.
ಇಲ್ಲಿವರೆಗೂ ನೀವು ಸಂಸಾರ ಬಂಧನದಿಂದ ಮುಕ್ತರಾಗಿದ್ರಿ. ಆದ್ರೆ ಈಗ ನೀವು ವಿವಾಹ ಅನ್ನೋ ಬಂಧನದಲ್ಲಿದ್ದೀರಾ. ಅಂದಮೇಲೆ ಭವಿಷ್ಯದಲ್ಲಿ ಸಂಸಾರದ ಎಲ್ಲ ಅವಶ್ಯಕತೆಗಳನ್ನ ನಿಭಾಯಿಸೋ ಜವಾಬ್ದಾರಿ ನಿಮ್ಮ ಹೊಣೆ ಆಗಿರುತ್ತೆ. ಈ ಜವಾಬ್ದಾರಿನ ನಿಭಾಯಿಸೋ ಮಾತನ್ನ ನೀವು ನನಗೆ ಕೊಟ್ರೆ ಮಾತ್ರ ನಾನು ನಿಮ್ಮ ಜೊತೆಯಲ್ಲಿ ಬರೋದಕ್ಕೆ ಸಾಧ್ಯ. ನೀವ್ ಕೊಟ್ಟಿರೋ ಈ ಮಾತನ್ನ ನಿಭಾಯಿಸಿದ್ದೀರಾ? ಯಾವತ್ತಾದ್ರೂ ನಿಮ್ಮ ಸಂಸಾರದ ಜವಾಬ್ದಾರಿನ ಹೊತ್ತಿದ್ದೀರಾ? ನೀವು ಯಾವತ್ತಾದ್ರೂ ನನ್ನ ಅವಶ್ಯಕತೆಗಳನ್ನ, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ? ನನ್ನ ಸುಖದ ಬಗ್ಗೆ ಯೋಚನೆ ಮಾಡಿದ್ದೀರಾ? ನನ್ನ ಆಸೆಗಳಿಗೆ ಬೆಲೆ ಕೊಟ್ಟಿದ್ದೀರಾ? ಇಲ್ಲ ಮಹಾದೇವ, ನಾನು ಹೇಳ್ಕೊಂಡು ಮೇಲೂ ಅದ್ಯಾವುದನ್ನು ನೀವು ಮಾಡಿಲ್ಲ. ನನಗೆ ಒಂದು ನೋವಿದೆ ಪಾರ್ವತಿ. ನನ್ನ ಕಾರಣದಿಂದ ನೀನು ಇಷ್ಟೊಂದು ದುಃಖ ಅನುಭವಿಸಬೇಕಾಗಿ ಬಂದಿದೆ. ನನಗ್ ದುಃಖ ಆದ್ರೆ ನಿಮಗೆ ಯಾವ ವ್ಯತ್ಯಾಸನೂ ಆಗಲ್ಲ ಮಹಾದೇವ. ಯಾಕಂದ್ರೆ ನಾನು ನಿಮಗೆ ಮಹತ್ವಪೂರ್ಣ ಅಲ್ವೇ ಅಲ್ಲ. ನಿನ್ನ ಒಳ ಮನಸ್ಸಿನ ಭಾವನೆಯನ್ನ ಅರ್ಥ ಮಾಡ್ಕೋತೀನಿ ಪಾರ್ವತಿ. ಆದ್ರೆ ನಿನ್ನ ದುಃಖಕ್ಕೆ ಕಾರಣ ನಿನ್ನ ಮನಸ್ಸಲ್ಲಿ ಹುಟ್ಟಿರೋ ಆಸೆಗಳು. ಹಾಗಾದ್ರೆ ನಿಮ್ ಮಾತಿನ ಅರ್ಥ ಅರಮನೆ ಬೇಕು ಅಂತ ಆಸೆ ಪಟ್ಟಿದ್ದು ನನ್ ತಪ್ಪ? ಇದು ಕೈಲಾಸ ಪಾರ್ವತಿ. ಕೈಲಾಸದಲ್ಲಿ ಮನುಷ್ಯನ ಆಸೆಗಳಿಗೆ ಸ್ಥಾನವೇ ಇಲ್ಲ. ಇದು ಮನುಷ್ಯನ ಅವಶ್ಯಕತೆಗಳಿಗಿಂತ ಪ್ರತ್ಯೇಕವಾದ್ದು. ಹಾಗಾದ್ರೆ ನನಗೂ ಅವ್ರಿಗೂ ವ್ಯತ್ಯಾಸನೇ ಇಲ್ವಾ ಮಹಾದೇವ? ನನ್ನ ಪ್ರೀತಿನೇ ನೀನು, ಹಾಗೆ ನನ್ನ ಶಕ್ತಿ, ನನ್ನ ಆಧಾರವು ನೀನೇ ಪಾರ್ವತಿ. ಆ ಆಧಾರವೇ ನಮ್ಮ ಗೃಹಸ್ಥಾಶ್ರಮ. ಅದೇ ನಮಗೆ ಎಲ್ಲವೂ ಕೂಡ. ಪ್ರೀತಿಯ ಸ್ಥಾನ ನನ್ನ ದೃಷ್ಟಿಯಲ್ಲೂ ಸರ್ವಶ್ರೇಷ್ಠವಾಗಿದೆ ಮಹಾದೇವ. ಆದ್ರೆ ದಾಂಪತ್ಯ ಜೀವನದಲ್ಲಿ ಬರೀ ಪ್ರೀತಿ ಒಂದೇ ಇದ್ರೆ ಸಾಲಲ್ಲ. ಸಂಸಾರದ ಜವಾಬ್ದಾರಿನೂ ಮಹತ್ವಪೂರ್ಣವಾಗಿರುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಸಂಸಾರದ ವಿಷಯಕ್ಕೆ ಯಾವ ಮೌಲ್ಯನೂ ಇಲ್ವಾ? ಮೌಲ್ಯ ಇದೆ ಪಾರ್ವತಿ. ಸಂಸಾರದ ಜವಾಬ್ದಾರಿಯನ್ನು ನಿಭಾಯಿಸೋದು ನನ್ನ ಕರ್ತವ್ಯ. ಆದರೆ ಇದು ಕೈಲಾಸ. ಕೈಲಾಸದ ಮೂಲ ಸ್ವಭಾವ ತ್ಯಾಗ ಮತ್ತು ಸನ್ಯಾಸತ್ವ. ಆ ಸ್ವಭಾವವನ್ನು ಗೌರವಿಸೋದು ನಮ್ಮಿಬ್ಬರ ಕರ್ತವ್ಯ. ನಾವಿಬ್ಬರೂ ಬೇರೆ ಅಲ್ಲ, ಒಂದೇ. ನಾವಿಬ್ಬರು ಸೇರಿದ್ರೇನೆ ಸಂಪೂರ್ಣವಾಗೋದು. ಬೇರೆ ಬೇರೆ ಆಗೋದ್ರಿಂದ ಯಾವ ಅಸ್ತಿತ್ವವೂ ಇಲ್ಲ. ಹಾಗೆ ನಮ್ಮ ಇಚ್ಛೆಗಳಿಗೆ ಯಾವ ಆಧಾರವೂ ಇಲ್ಲ.
ನೀನು ಇದೇ ರಹಸ್ಯವನ್ನ ಅರ್ಥ ಮಾಡ್ಕೋಬೇಕು ಪಾರ್ವತಿ. ಈ ರಹಸ್ಯದ ಗರ್ಭದಲ್ಲಿ ಪ್ರೀತಿಯ ಭಾವನೆ ಹೆಚ್ಚಾಗಿರುತ್ತೆ. ನಿನಗೆ ಇದರ ಅನುಭವ ಆಗಬೇಕು. ಆ ಅನುಭವದ ನಂತರ ಕೈಲಾಸದಲ್ಲಿ ನಿನ್ನ ಇಚ್ಛೆಗಳ ಬಗ್ಗೆ ಗೌರವಿಸೋದನ್ನ ನೀನು ಯಾವತ್ತಿಗೂ ಮಾತಾಡುವುದಿಲ್ಲ. ಶಿವಶಕ್ತಿಗಳ ಮಿಲನಕ್ಕೆ ಈಗ ಸಮಯ ಬಂದಿದೆ ಪಾರ್ವತಿ. ಪುರುಷ ಮತ್ತು ಪ್ರಕೃತಿ ಒಂದಾಗೋ ಸಮಯ. ನೀನು ಆ ಸುಖವನ್ನ ಅನುಭವಿಸಬೇಕು. ಅದಕ್ಕೆ ನಾವು ಮತ್ತೆ ಮತ್ತೆ ಎಷ್ಟೋ ರೂಪಗಳನ್ನು ಪಡೆದು ಒಂದಾಗದೆ ಬೇರೆ ಆಗ್ತಾ ಬಂದಿದ್ದೀವಿ. ನಮ್ಮ ಮಹಾಮಿಲನದ ಸಮಯ ಬಂದಾಗಿದೆ ಪಾರ್ವತಿ. ನನ್ನ ಆಸೆ ಏನು ಅಂದ್ರೆ, ನಮ್ಮಿಬ್ಬರ ಈ ಮಿಲನದ ಹಾಗೆ ಅತಿ ಸುಂದರ ರೂಪದ ಪರಿಚಯ ನಿನಗಾಗಬೇಕು. ಪ್ರೀತಿಯ ಸಂಪೂರ್ಣ ಸ್ವರೂಪ ಇಷ್ಟು ಸುಂದರವಾಗಿರುತ್ತೆ ಅನ್ನೋದಾದ್ರೆ ನಾನು ಅದರ ಸಂಪೂರ್ಣ ಅನುಭವನ ಪಡಿತೀನಿ. ಖಂಡಿತ ಪಡ್ಕೊಳ್ತೀನಿ ಮಹಾದೇವ. ಓಂ ನಮಃ ಶಿವಾಯ. 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 ಅನಸೂಯಳ ತಪಸ್ಸು ಈಡೇರೋ ಅಷ್ಟರಲ್ಲಿ ಅಸುರ ರಾಜ ಅಂಧಕನಿಗೆ ಸುದ್ದಿ ಮುಟ್ಟಿಸೋ ಸಮಯ ಈಗ ಬಂದಿದೆ. ಈ ಸಂದರ್ಭದ ಲಾಭನ ನಾನು ಉಪಯೋಗಿಸಿಕೊಳ್ಳಲೇಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಾ ದಂಡಪಾಣಿ ಬಾ. ಏನ್ ಸುದ್ದಿ ತಗೊಂಡ್ ಬಂದಿದೀಯಾ? ಯುಗಗಳು ಬದಲಾಗೋ ಸಮಯ ಹತ್ತಿರ ಬಂದಿದೆಯಾ? ಇನ್ನೂ ಇಲ್ಲ ಅಸುರ ರಾಜ. ಹಾಗಿದ್ರೆ ಸಮಯಕ್ಕೂ ಮೊದಲೇ ಬಂದ ಕಾರಣ? ಶುಭ ಸಂದೇಶ ತಿಳಿಸುವುದಿತ್ತು. ನಾವು ಅಸುರರು ಜಯಗಳಿಸೋ ಸಂದರ್ಭ ಬಂದಾಗಿದೆ ಅಸುರ ರಾಜ. ನಮ್ಮ ಶತ್ರು ಸ್ವಯಂ ಜಾಲದಲ್ಲಿ ಸಿಕ್ಕಾಕೋತಾ ಇದ್ದಾನೆ. ಯಾರು? ಪರಮಶಿವನೇ? ಇಲ್ಲ ಅಸುರ ರಾಜ, ಶಿವ ಮಾತ್ರ ಅಲ್ಲ, ಮೂವರು, ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು. ಹೇಗೆ ದಂಡಪಾಣಿ, ಹೇಗೆ? ವಿವರವಾಗಿ ಹೇಳು. ಅಸುರ ರಾಜ, ಗುರುಕುಲದ ಕುಲಪತಿ ಮಹಾಸತಿ ಅನಸೂಯ ಅವರನ್ನ ತನ್ನ ಸಂತಾನವಾಗಿ ಪಡಿತೀನಿ ಅನ್ನೋ ಪಣ ತೊಟ್ಟಿದ್ದಾಳೆ.
ನಾನು ಮಹಾಸತಿ ಅನಸೂಯ ತ್ರಿಮೂರ್ತಿಗಳನ್ನ ನನ್ನ ಸಂತಾನ ರೂಪದಲ್ಲಿ ಪಡೆಯುವಂತೆ ಪಣ ತೊಡ್ತಾ ಇದ್ದೀನಿ. ಏನು ಶಿವ ಬಾಲಕ ಆಗ್ತಾನ? ಬಾಲರೂಪ ಧಾರಣೆ ಮಾಡ್ತಾನ? ಕೇವಲ ಶಿವ ಮಾತ್ರ ಅಲ್ಲ ಅಸುರ ರಾಜ. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು. ದಂಡಪಾಣಿ, ಮಹಾಬಲಿ ಅಸುರ ರಾಜ ಅಂಧಕನಿಗೆ ಮಹತ್ವಪೂರ್ಣ ಆಗಿರೋದು ಕೇವಲ ನನ್ನ ಶತ್ರು ಶಿವನ ಜನನ. ನನ್ನ ವರ್ಷಗಳ ಪ್ರತೀಕ್ಷೆ ಮುಗಿತಾ ಇದೆ. ಅವನ ಅಂತ್ಯವೇ ನನ್ನ ಅಂಧಕಾರ ವಾಸದ ಅಂತ್ಯ, ಬಾಲಶಿವನ ಅಂತ್ಯ, ಅಂಧಕನ ವಿಕಾಸದ ಆರಂಭ. ಹೋಗಿ ಶಿವನ ಅಂತ್ಯದ ಆಚರಣೆಯ ಜೊತೆಗೆ ಅಂಧಕನ ಅಬ್ಬರದ ಆಗಮನದ ಸಿದ್ಧತೆನ ಮಾಡ್ಕೋ. ಶಿವನ ಅಂತ್ಯವೇ ಅಂಧಕಾರದ ವಿಕಾಸ.